ಅಮ್ಮ, ನೀನು ಹೇಳಿರ್ತಕ್ಕಂಥದ್ದು ಪ್ರಶ್ನೆ ಉತ್ತರ ಎಲ್ಲ ನೀನೇ ಹೇಳ್ಬಿಟ್ಟಿದೆಯಾ. ಕಾರ್ಯಕ್ರಮನ ಎಂಡನ್ನೋ ಮಟ್ಟಕ್ಕೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಾರಣ ಏನಂದರೆ, ಅತಿ ಮುಖ್ಯವಾಗಿ ಒತ್ತು ಹೇಳಿದೀಯ ನೀನು. ಬೆಳೆಸೋದು ಗೊತ್ತಿದೆ ಅಪ್ಪ ಅಮ್ಮನಿಗೆ. ಊಟ ಹಾಕೋದು, ಬೆಳೆಸೋದು, ಓದಿಸೋದು ಎಲ್ಲ ಗೊತ್ತಿದೆ. ಸಂಭಾಳಿಸುವುದು ಹೇಗೆ ಅನ್ನೋದು ಈ ದಿನದ ವಿಶೇಷವಾಗಿರ್ತಕ್ಕಂಥ ಪದದ ಅರ್ಥ ತಿಳ್ಕೋಬೇಕು. ಸಂಭಾಳಿಸುವುದು ಅಂತಕ್ಕಂತಹ ವಿಚಾರ ಪದ ಏನಿರಬಹುದು? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಬೆಳಿಗ್ಗೆನೆ ತಿಂಡಿ ಎಷ್ಟು ಜನ ತಿಂದವರೋ ತಿಂದಿಲ್ವೋ ಗೊತ್ತಿಲ್ಲ. ಆದರೂ ಕೂಡ ಏನಪ್ಪ ಇದು ಈ ಥರ ಹೇಳಿಬಿಟ್ರು, ಅದು ಯಾವುದರ ಬೇರೆ ಏನಾರು ಇದೆಯಾ? ಇದಕ್ಕೆ ತುಂಬ ಸರಳವಾದ ವಿಚಾರ ಇದೆ. ಆದರೆ ಅದನ್ನು ನಾವು ಗಮನಿಸಿಲ್ಲ ಅಂತ ಹೇಳ್ಕೋಬಹುದು. ವಿಚಾರ ಸರಳ, ನಾವು ಗಮನಿಸ್ತಾ ಇಲ್ಲ. ತಂದೆ ತಾಯಿ ಆದವ್ರಿಗೆ ಮಕ್ಕಳಿಗೆ ಮೊದಲನೆಯ ಒಂದು ಸಂದೇಶ ಏನು ಹೇಳ್ತಾರೆ? ತಂದೆ ತಾಯಿ ಆದವರು ಮಕ್ಕಳಿಗೆ ಏನು ಹೇಳ್ಬೋದಮ್ಮ? ಹೇಳಿದ್ರೆ ಏನು ಮಾತು ಹೇಳ್ಬೋದು? ಒಳ್ಳೆಯ ರೀತಿಯಲ್ಲಿ ಬೆಳಿಬೇಕು, ಸಮಾಜಕ್ಕೆ ಒಳ್ಳೆ ಕೊಡುಗೆ ಆಗಿ, ಅಥವಾ ಒಳ್ಳೆ ಕೆಲಸದಲ್ಲಿ ಇರೋ ಹಾಗೆ, ಅಥವಾ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನಡಿಬೇಕು ಅನ್ನೋ ವಿಚಾರವನ್ನು ಹೇಳ್ಕೊಡ್ಬಹುದು ಗುರುಜಿ. ಇದರ ಪೂರ್ಣವಾದ ಹಿನ್ನೆಲೆಯ ಮೂಲ ಅರ್ಥ, ಯಾವ ದೇವರನ್ನು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ? ಯಾರು ತಿಳ್ಕೊಂಡಿರೋದು? ಅಪ್ಪ ಅಮ್ಮನ ಪ್ರಶ್ನೆ ಇದು. ನನ್ನ ಮಗು, ಅವರವರ ವೈಯಕ್ತಿಕವಾಗಿ ಸಮಸ್ಯೆಗಳಿರುತ್ತೆ. ಆರೋಗ್ಯ ಕೆಟ್ಟಿರಬಹುದು, ಹೇಳಿದ ಮಾತು ಕೇಳದೇ ಇರಬಹುದು, ಸರಿಯಾಗಿ ಬೆಳೀದೇ ಇರಬಹುದು. ಸೊ ಹಲವಾರು ರೀತಿಯ ವಿಚಾರಗಳಿರುತ್ತೆ. ಈ ವಿಚಾರಕ್ಕೆ ಒಂದು ವಿಷಯ ಬರುತ್ತೆ, ನಮ್ಮ ಮಗು ಈ ಥರ ಆಗ್ಬಿಟ್ಟಿದೆ ಅಥವಾ ಈ ಥರ ಇದೆ, ಯಾವ ದೇವ್ರನ್ನ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಅವ್ರ ಪ್ರಶ್ನೆ ಆಗತ್ತೆ. ಮತ್ತು ಮಗುಗೆ ಕೊನೆಯ ಪಕ್ಷ ಏನು ಗೊತ್ತಾಗಿಲ್ಲ ಅಂದರೆ ಒಂದು ಹೇಳ್ಕೊಡ್ತಾರೆ, ನೀನು ಆ ದೇವಸ್ಥಾನಕ್ಕೆ ಹೋದರೆ ನಿನ್ಗೆ ಒಳ್ಳೆಯದಾಗತ್ತೆ, ಅಥವಾ ನೀನು ಈ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ಅದು ಅಪ್ಪ ಅಮ್ಮ ಹೇಳ್ಕೊಡ್ಬೋದು, ಅಥವಾ ಯಾರೋ ಜ್ಯೋತಿಷಿಗಳು ಹೇಳ್ಕೊಡ್ಬೋದು, ಅಥವಾ ಅವರು ಜಾತಕ ಕುಂಡಲ್ಲಿ ಯಾರು ಹೇಳ್ಕೊಟ್ಟಿರ್ಬೋದು, ಅಥವಾ ಮಗು ಅಭಿಲಾಷಣೆ ಇರಬಹುದು. ಇದು ಯಾವುದೋ ಒಂದು ಕಾರಣ. ಇಲ್ಲಿ ಬಂದದ್ದೇನು? ದೇವರನ್ನು ಪೂಜೆ ಮಾಡಿದಾಗ ಒಳ್ಳೆಯದಾಗತ್ತೆ ಅಂತ ಅಪ್ಪ ಅಮ್ಮನೂ ಹೇಳಿದ್ರು, ಮಗುಗೂ ಅದನ್ನೇ ಹೇಳ್ತಿದ್ದಾರೆ. ಆದರೆ ಅದು ಆಗಿದೆಯಾ ಅಂತ ತಂದೆ ತಾಯಿಗಳು ಯೋಚನೆ ಮಾಡಬೇಕು. ಅಂದರೆ ಹೇಳೋದು ತಪ್ಪಲ್ಲ, ಹೇಳ್ತಿರೋದು ಸರಿನೇ. ಆದರೆ ಸರಿನೇ ಅಂದಮೇಲೆ ಸರಿ ಹೋಗ್ಬೇಕಿತ್ತಲ್ಲ ಅಂತ ಮತ್ತಲ್ಲಿ ಪ್ರಶ್ನೆ ಉತ್ಪತ್ತಿ ಆಗುತ್ತೆ ಅಲ್ವಾ? ಆ ಸಂಭಾಳಿಸುವುದು ಅನ್ನೋದೇ ಇದರ ಅರ್ಥ. ಏನು? ಮೂಲ ಸತ್ಯ. ಅವನೇ ಭಗವಂತ ಅಂತ ಹೇಳ್ಬೋದು. ಸಂಭಾಳಿಸುವುದು ಅಂದರೆ ಸಮತೋಲನವಾದ ಜೀವನ. ಇದು ನಮ್ಮ ಪ್ರತಿಯೊಂದು ಜೀವನದಲ್ಲಿ ಎಲ್ಲದಕ್ಕೂ ಬೇಕು. ಗಂಡ ಹೆಂಡತಿಗೂ ಸಮತೋಲನ ಬೇಕು, ಊಟ ಮಾಡೋದ್ರಲ್ಲಿ ಸಮತೋಲನ ಬೇಕು, ನಿದ್ದೆಯಲ್ಲಿ ಸಮತೋಲನ ಬೇಕು. ಇದೆಲ್ಲ ಸಮತೋಲನ ಏನಕ್ಕೆ ಬೇಕಾಗತ್ತೆ ಅಂದರೆ, ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಇರಬೇಕು ಅಂತ ಹೇಳ್ತಾನೇ ಇದ್ದೀವಿ. ಎಲ್ಲೂ ಇದೆಯಾ ಅಂತ ಹುಡುಕಬೇಕು. ರೋಗ ನಿರೋಧಕ ಶಕ್ತಿ ಪ್ರತಿಯೊಬ್ಬರಿಗೂ ಬೇಕು. ಯಾವುದರಿಂದ? ಎಲ್ಲಿ ಉತ್ಪತ್ತಿ ಆಗತ್ತೆ? ಅದಕ್ಕೆ ಫ್ಯಾಕ್ಟ್ರಿ ಎಲ್ಲಿದೆ? ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವ ಫ್ಯಾಕ್ಟ್ರಿ ಎಲ್ಲಿದೆ? ಅದಕ್ಕೊಂದು ಸಣ್ಣ ಉದಾಹರಣೆ. ದೇಹದಲ್ಲಿ ಉತ್ಪತ್ತಿಯಾಗುವಂತಹ ರಕ್ತ, ಯಾವುದಾದ್ರೂ ಒಂದು ಮಿಷನಲ್ಲಿ ರಕ್ತ ಉತ್ಪತ್ತಿ ಮಾಡೋಕ್ಕೆ ಸಾಧ್ಯ ಆಗಿದೆಯಾ? ಏನು ಬೇಕಾದ್ರೆ ನಾವು ಮಾಡಿರ್ಬೋದು. ರಕ್ತ ಉತ್ಪತ್ತಿಯಾಗುವಂಥ ಫ್ಯಾಕ್ಟ್ರಿ ಏನಾದ್ರು ಇದೆಯಾ? ಅಂದ ಮೇಲೆ ನಾವು ತಿಳ್ಕೋಬೇಕು, ಇಲ್ಲವೇ ಇಲ್ಲ ಅಂದರೆ ನಮ್ಮ ದೇಹಕ್ಕೆ ವಾಹನ ಚಲಾವಣೆ ಆಗೋಕ್ಕೆ ಪೆಟ್ರೋಲು ಡೀಸೆಲ್ಲು ಹೇಗೋ ಹಾಗೆ ನಮ್ಮ ದೇಹಕ್ಕೆ ರಕ್ತ ಅಂತ ಗೊತ್ತು, ಹೌದಲ್ಲ? ಎಲ್ಲವೂ ಅದರಿಂದನೇ ಉತ್ಪತ್ತಿಯಾಗೋದು. ಅದಕ್ಕೋಸ್ಕರವಾಗಿ ನಾವು ಏನು ಅಪರಾಧ ಮಾಡಿದ್ದೀವಿ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ತಂದೆ ತಾಯಿ ಹೇಳಬೇಕಾದ ಒಂದು ಸಂದೇಶ ಏನು ಅಂದರೆ, ತಿಳ್ಕೋಬೇಕು. ಮಗುಗೆ ಹೇಳಬೇಕು ಅಂದರೆ, ಮಗುವಿನಲ್ಲಿ ಭಗವಂತ ಇದ್ದಾನೆ ಎನ್ನುವುದನ್ನು ತೋರಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ನಿನ್ನ ದೇಹದಲ್ಲಿ, ಆತ್ಮದಲ್ಲಿ, ಹೃದಯದಲ್ಲಿ, ಮೆದುಳಿನಲ್ಲಿ ಅವರಿಷ್ಟಕ್ಕೆ ಹೇಳ್ಬೋದು, ನಿನ್ನಲ್ಲಿ ಭಗವಂತನಿದ್ದಾನೆ. ಇದನ್ನು ಅಪ್ಪ ಅಮ್ಮ ಹೇಳ್ಕೊಡೋದು ಸರಿ ಅಂತೀಯ, ಕಷ್ಟ ಅಂತೀಯಮ್ಮ? ಹೇಳ್ಕೊಡ್ಬೇಕು. ದೇವ್ರು ಮಾಡು ಅಂತ ಹೇಳ್ಕೊಡ್ತಾರೆ, ದೇವ್ರು ನಿನ್ನಲ್ಲಿ ಇದ್ದಾನೆ ಅಂತ ಹೇಳ್ಕೊಟ್ಟಿಲ್ಲ. ಏನು ಹೇಳ್ತೀಯ? ನಾವು ಮಾಡ್ತಿರೋದು ತಪ್ಪು ಅಂತೀಯ, ಏನಂತೀಯಮ್ಮ? ತಪ್ಪು. ಹಾಂ, ದೇವ್ರು ಮಾಡು, ಅವರು ಅದನ್ನೇ ಮಾಡ್ಕೊಂಬಂದಿರೋದು. ಮಕ್ಕಳಿಗೂ ಅದನ್ನೇ ಹೇಳ್ಕೊಡೋದು. ಈ ದೇವ್ರು ಮಾಡಿದ್ರೆ ನಿನ್ಗೆ ಒಳ್ಳೇದಾಗತ್ತೆ, ಈ ದೇವ್ರು ಮಾಡಿ ನನಗೆ ಒಳ್ಳೇದಾಯಿತು.
ಇದು ತಾತ್ಕಾಲಿಕವಾಗಿ ಐಸಿಯುನಿಂದ ತಂದು ಬೆಡ್ಗೆ ಹಾಕ್ತಂಗಿರುತ್ತೆ ಲೈಫು. ಯಾವುದು ದೇವ್ರು ದೇವ್ರು ಮಾಡ್ತೀನಿ ಅನ್ನೋದು ಐಸಿಯುನಲ್ಲಿರುವಂತಹ ವ್ಯಕ್ತಿನ, ಅದಕ್ಕಲ್ಲಿರೋದಕ್ಕೂ ICU, ಅಲ್ಲಿ ಭಗವಂತನೇ ನೋಡ್ತಾನೆ ನಿನ್ನ ಕತೆ ಈ ಮಟ್ಟಕ್ಕೆ ಆಯ್ತಲ್ಲ ಅಂತ. ಅದರ ಅರ್ಥ ನಾವಿನ್ನೂ ತಿಳ್ಕೊಂಡಿಲ್ಲ. ಹಾಸ್ಪಿಟ್ಲಲ್ಲಿರೋದು ICU ಅಂತಲ್ಲ, ಅಲ್ಲ ಭಗವಂತ ನೋಡ್ತಾ ಇದ್ದಾನೆ ನಿನ್ನ ಕಥೆನ ಅಂತ. ಇದು ಅರ್ಥ ಬೇಕಲ್ವಾ? ಹಾಗಾಗಿ ಈಗ ಅದನ್ನು ಹೇಳ್ಬಿಟ್ಟೋಣ, ನಿನ್ನಲ್ಲಿರುವ ದೇವರನ್ನು ನೀನು ರೂಪಿಸ್ಕೋಬೇಕು ಅಂತ ಅಪ್ಪ ಅಮ್ಮ ಹೇಳಿದ್ರು. ಹೇಗೆ ಅಂತ ಮಗು ಕೇಳಿದ್ರೆ ಅಪ್ಪ ಅಮ್ಮನಿಗೆ ಗೊತ್ತಿರಬೇಕಲ್ಲ ಹೌದು ಅಲ್ವಾ? ಅಪ್ಪ ಅಮ್ಮನಿಗೆ ಗೊತ್ತೇ ಇಲ್ಲ.